ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಲೇಖಕ ಬಸವರಾಜ್ ಬಿರಾದಾರ್ ಅವರ ನಂದಿ ಕೂಗು ಪುಸ್ತಕ ಇದೆಯಲ್ಲ, ಅದರ ಕೆಲವು ಆಯ್ದ ಭಾಗಗಳನ್ನ ಇಟ್ಕೊಂಡು ನಂದಿ ಕೃಷಿ ಬಗ್ಗೆ ಮಾತಾಡೋಣ. ಹೌದು, ಅಂದ್ರೆ ನಮ್ಮ ಎತ್ತುಗಳನ್ನ ಬಳಸಿ ಮಾಡುವ ವ್ಯವಸಾಯ. ಕರೆಕ್ಟ್. ಅದರ ಪ್ರಾಮುಖ್ಯತೆ ಏನು, ಈಗಿನ ಸ್ಥಿತಿ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಹೌದು ಹೌದು ಈ ಪುಸ್ತಕದ ಆಧಾರದ ಮೇಲೆ ನಂದಿ ಕೃಷಿಯ ಮಹತ್ವ, ಅದರ ಇಂದಿನ ಸ್ಥಿತಿ ಮತ್ತೆ ಅದರ ಕುಸಿತದಿಂದ ಆಗ್ತಿರೋ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಮೂಲದಲ್ಲಿ ಅಂದ್ರೆ ಈ ಪುಸ್ತಕದಲ್ಲಿ ನಂದಿ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ? ಇದು ಬರೀ ಒಂದು ವ್ಯವಸಾಯದ ವಿಧಾನ ಅಷ್ಟೇನಾ? ಖಂಡಿತ ಇಲ್ಲ. ಮೂಲದಲ್ಲಿ ಹೇಳೋ ಹಾಗೆ ಇದು ಕೇವಲ ಒಂದು ಕೃಷಿ ಪದ್ಧತಿಗಿಂತ ಬಹಳ ದೊಡ್ಡದು. ನಮ್ಮ ನಾಗರಿಕತೆಯ ಅಡಿಪಾಯವಂತೆ ಇದು. ನಾಗರಿಕತೆಯ ಅಡಿಪಾಯ ಅಂದ್ರೆ? ಹೌದು, ಇದು ನಮ್ಮ ಮಣ್ಣಿನ ಆರೋಗ್ಯ, ನೀರಿನ ಸಂರಕ್ಷಣೆ, ಆಮೇಲೆ ಜೀವ ವೈವಿಧ್ಯತೆ, ನಮ್ಮ ಸಂಸ್ಕೃತಿ, ಕೊನೆಗೆ ಪ್ರಜಾಪ್ರಭುತ್ವದ ಜೊತೆಗೂ ಇದು ಬೆಸೆದುಕೊಂಡಿದೆ ಅಂತ ಮೂಲ ಪ್ರತಿಪಾದಿಸುತ್ತೆ. ಓ, ಇದು ಬಹಳ ಆಳವಾದ ಮಾತು. ಪ್ರಜಾಪ್ರಭುತ್ವದ ಜೊತೆ ಹೇಗೆ ಅಂದ್ರೆ ನೋಡಿ, ಈ ಪದ್ಧತಿ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ಪೋಷಿಸ್ತಿತ್ತಂತೆ. ದುಡಿಮೆಯೇ ದೇವರು ಅನ್ನೋ ಭಾವನೆ. ಇದು ಹಳ್ಳಿಗಳ ಸ್ವಾವಲಂಬನೆಗೆ, ಅಲ್ಲಿನ ನೈತಿಕತೆಗೆ ಒಂದು ಬುನಾದಿಯಾಗಿತ್ತು. ಮತ್ತೆ ಹಲವು ಧರ್ಮಗಳ ಉಳಿವಿಗೆ ಕೂಡ ಇದು ಆಧಾರವಾಗಿತ್ತು ಅಂತ ಮೂಲ ವಾದಿಸುತ್ತೆ. ಸ್ವಾವಲಂಬಿ ಹಳ್ಳಿಗಳೇ ಪ್ರಜಾಪ್ರಭುತ್ವದ ಬೇರುಗಳು ಅಲ್ವಾ? ಅರ್ಥವಾಯ್ತು. ಆದ್ರೆ ಇಷ್ಟೆಲ್ಲ ಮಹತ್ವ ಇರೋ ಈ ನಂದಿ ಕೃಷಿ ಈಗ ತುಂಬಾ ಕಡಿಮೆ ಆಗಿದೆ ಅಂತ ಕೇಳಿದ್ವಿ. ಇದಕ್ಕೆ ಕಾರಣಗಳು ಏನು ಅಂತ ನೋಡಿದ್ರೆ, ಮುಖ್ಯವಾಗಿ ನಂದಿ ಕೃಷಿಕರಿಗೆ ಸರ್ಕಾರದ ಬೆಂಬಲ, ಯೋಜನೆಗಳು ಇಲ್ಲದಿರೋದು. ನೋಡಿ, ಟ್ರ್ಯಾಕ್ಟರ್ ತಗೊಳ್ಳೋಕೆ ಸಬ್ಸಿಡಿ, ಸಾಲ ಎಲ್ಲ ಸುಲಭವಾಗಿ ಸಿಗುತ್ತೆ. ಆದ್ರೆ ಒಂದು ಜೊತೆ ಒಳ್ಳೆ ದೇಶಿ ಎತ್ತುಗಳನ್ನ ಸಾಕೊಂಡು ವ್ಯವಸಾಯ ಮಾಡೋ ರೈತನಿಗೆ ಅವರಿಗೆ ಆ ಥರದ ಪ್ರೋತ್ಸಾಹ ಇಲ್ಲ, ಏನೂ ಇಲ್ಲ. ಇದು ದೊಡ್ಡ ಸಮಸ್ಯೆ. ಜೊತೆಗೆ ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿಗಳು ಅವು ಆಹಾರ ಉತ್ಪಾದನೆ ಹೆಚ್ಚಿಸಿದ್ವು, ನಿಜ. ಹೌದು. ಆದ್ರೆ ಪರೋಕ್ಷವಾಗಿ ಅವು ನಂದಿ ಕೃಷಿಗೆ ಹೊಡೆತ ಕೊಟ್ವು. ರಾಸಾಯನಿಕಗಳ ಬಳಕೆ ಜಾಸ್ತಿ ಆಯಿತು. ವಿದೇಶಿ ತಳಿ ಹಸುಗಳಿಗೆ ಪ್ರಾಮುಖ್ಯತೆ ಬಂತು. ನಮ್ಮ ದೇಶಿ ತಳಿಗಳು ಹಿಂದೆ ಸರಿದ್ವು. ಹೌದು, ದೇಶಿ ತಳಿಗಳು, ಅವುಗಳನ್ನು ಅವಲಂಬಿಸಿದ್ದ ನಂದಿ ಕೃಷಿ ಎಲ್ಲವೂ ಹಿಂದೋಯ್ತು. ಸರಿ, ಈ ಕುಸಿತದಿಂದ ಆಗ್ತಿರೋ ಪರಿಣಾಮಗಳೇನು? ಬಹಳ ಗಂಭೀರವಾಗಿದೆ ಅಂತ ಕಾಣುತ್ತೆ. ಮಣ್ಣಿನ ಬಗ್ಗೆನೂ ಹೇಳ್ತಿದ್ರಲ್ಲ? ಹೌದು, ಪರಿಣಾಮಗಳು ಅಂದ್ರೆ ಮೊದಲನೇದಾಗಿ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗ್ತಿದೆ. ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅದು ಮಣ್ಣಲ್ಲಿ ತುಂಬಾ ಕಡಿಮೆ ಆಗ್ತಿದೆ. ಎಷ್ಟರ ಮಟ್ಟಿಗೆ? ಮೂಲದ ಪ್ರಕಾರ ಕರ್ನಾಟಕದಲ್ಲೇ 60% ಕೃಷಿ ಭೂಮಿ ಅಸಹಜ ಸ್ಥಿತಿಯಲ್ಲಿದೆ. ಅಂದ್ರೆ ಸಾವಯವ ಇಂಗಾಲ 0.5%ಗಿಂತ ಕಡಿಮೆ ಇದೆ. 60%. ಇದು ಭಯಾನಕ ಸ್ಥಿತಿ. savesoil.org ಕೂಡ ಇದನ್ನೇ ಹೇಳೋದು ಅನ್ಸುತ್ತೆ. ಹೌದು, ಜಾಗತಿಕ ಮಟ್ಟದಲ್ಲೇ ಇದೊಂದು ದೊಡ್ಡ ಸಮಸ್ಯೆ. ಇದು ನೇರವಾಗಿ ನೀರಿನ ಸಮಸ್ಯೆಗೂ ಕಾರಣವಾಗುತ್ತೆ. ಹೇಗೆ? ಮಣ್ಣಲ್ಲಿ ಸಾವಯವ ಅಂಶ ಕಮ್ಮಿ ಆದ್ರೆ ಅದು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಮಳೆ ಬಂದ್ರೆ ನೀರ್ ಬೇಗ ಹರಿದು ಹೋಗುತ್ತೆ, ಭೂಮಿಗೆ ಇಂಗಲ್ಲ. ಅದಕ್ಕೆ ಹಳ್ಳ ಕೊಳ್ಳಗಳು ಬೇಗ ಬತ್ತಿ ಹೋಗೋದು. ಕರೆಕ್ಟ್. ಅಂತರ್ಜಲ ಮಟ್ಟನೂ ಕುಸಿಯುತ್ತೆ. ಇನ್ನು ಜೀವ ವೈವಿಧ್ಯತೆ, ಅದರ ಮೇಲಿನ ಪರಿಣಾಮ ನೋಡಿಲ್ಲೇ ಇನ್ನೂ ಆತಂಕ ಆಗುತ್ತೆ. ಅದೇನು? ಒಂದು ಹಿಡಿ ದೇಸಿ ಹಸುವಿನ ಸಗಣಿಯಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳಿರುತ್ತವಂತೆ. ಅವೇ ಮಣ್ಣಿನ ಜೀವಾಳ. ಓ. ನಂದಿ ಕೃಷಿ ಕಡಿಮೆ ಆದ್ಮೇಲೆ ಸಗಣಿ ಗೊಬ್ಬರ ಸಿಗೋದು ಕಷ್ಟವಾಯಿತು. ಇದರಿಂದ ಆ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಎರೆಹುಳು, ಕೀಟ, ಪಕ್ಷಿ, ಇಡೀ ಆಹಾರ ಸರಪಳಿಯೇ ಹಾಳಾಗ್ತಿದೆ. ನಮ್ಮ ದೇಶಿ ತಳಿ ಜಾನುವಾರುಗಳು ನಾಶವಾಗ್ತಿವೆ. ಇದು ಕೇವಲ ಪರಿಸರದ ವಿಷಯ ಅಷ್ಟೇ ಅಲ್ಲ, ನಮ್ಮ ಸಮಾಜದ ಮೇಲೂ ಇದರ ಪರಿಣಾಮ ಇದೆಯಲ್ಲ? ಖಂಡಿತ. ಅವಿಭಕ್ತ ಕುಟುಂಬಗಳು ಕಡಿಮೆ ಆಗಿದ್ದಾವೆ. ಹಳ್ಳಿಗಳಲ್ಲಿ ನಂದಿ ಕೃಷಿಗೆ ಸಂಬಂಧಪಟ್ಟ ವೃತ್ತಿಗಳಿತು. ಬಡಗಿಗಳು, ನೇಗಲು, ಗಾಡಿ ಮಾಡೋರು, ಕಮ್ಮಾರರು, ಕುಂಭಾರರು. ಹೌದು, ಅವರೆಲ್ಲರ ಉದ್ಯೋಗಗಳು ಇಲ್ಲವಾಗ್ತಿವೆ. ಗ್ರಾಮೀಣ ಆರ್ಥಿಕತೆಗೆ ಇದು ದೊಡ್ಡ ಹೊಡೆತ. ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಏನ್ ಹೇಳುತ್ತೆ ಮೂಲ? ಹೌದು, ನೀವು ಗಮನಿಸಿ ನೋಡಿ, ನಮ್ಮ ಹಳ್ಳಿಗಳ ಬಹುತೇಕ ಹಬ್ಬಗಳು, ಕಾರ ಹುಣ್ಣಿಮೆ, ಪೋಲ, ಸಂಕ್ರಾಂತಿ ಎಲ್ಲವೂ ಕೃಷಿಗೆ, ಎತ್ತುಗಳಿಗೆ ಸಂಬಂಧಪಟ್ಟವೆ. ನಿಜ. ನಂದಿ ಕೃಷಿ ಕ್ಷೀಣಿಸಿದಂತೆ ಈ ಹಬ್ಬಗಳ ಹಿಂದಿನ ಅರ್ಥ, ಸಂಭ್ರಮ ಎಲ್ಲವೂ ಕಡಿಮೆ ಆಗ್ತಿದೆ. ಇದು ನಮ್ಮ ಸಂಸ್ಕೃತಿಯ ಬುಡವನ್ನೇ ಅಲುಗಾಡಿಸ್ತಿದೆ. ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಪರಿಹಾರ ಏನು? ಮೂಲದಲ್ಲಿ ಏನಾದ್ರೂ ದಾರಿ ಸೂಚಿಸಿದಾರಾ?
ಮೂಲದಲ್ಲಿ ನಂದಿ ಕ್ರಾಂತಿಯಾಗಬೇಕು ಅಂತ ಬಲವಾಡಿ ಹೇಳ್ತಾರೆ. ಅಂದ್ರೆ ನಂದಿ ಕೃಷಿಯನ್ನ ಮತ್ತೆ ಮೇಲೆತ್ತಬೇಕು. ಅದಕ್ಕೆ ಬೇಕಾಗಿರೋದು ರಾಜಕೀಯ ಇಚ್ಛಾಶಕ್ತಿ. ನಂದಿ ಕೃಷಿಕರಿಗೆ ಅನುಕೂಲ ಆಗುವ ಹಾಗೆ ಕಾನೂನು ಯೋಜನೆಗಳು ಬರಬೇಕು. ಒಂದು ಉದಾಹರಣೆ ಅಂದ್ರೆ ಮುಂದಿನ 10 ವರ್ಷ ಪ್ರತಿ ವರ್ಷ ಬಜೆಟ್ನಲ್ಲಿ 10% ಹಣವನ್ನ ನಂದಿ ಕೃಷಿಗೆ ಮೀಸಲಿಡಬೇಕು ಅಂತ. ಇದು ದೊಡ್ಡ ಮಟ್ಟದ ಬದಲಾವಣೆ. ಮತದಾರರ ಪಾತ್ರದ ಬಗ್ಗೆ ಏನಾದ್ರೂ ಹೇಳಿದ್ದಾರಾ? ಹೌದು, ಪ್ರಜಾಪ್ರಭುತ್ವದಲ್ಲಿ ಮತದಾರರ ಪಾತ್ರ ಮುಖ್ಯ ಅಂತ ಒತ್ತಿ ಹೇಳ್ತಾರೆ. ಯಾರು ನಂದಿ ಕೃಷಿಯನ್ನ ಬೆಂಬಲಿಸ್ತಾರೋ, ಅದಕ್ಕೆ ಯೋಜನೆಗಳನ್ನು ತರ್ತಾರೋ ಅವರಿಗೆ ಪಕ್ಷಭೇದ ಮರೆತು ವೋಟ್ ಹಾಕಬೇಕು ಅಂತ ಒಂದು ಕರೆಯನ್ನ ಮೂಲ ನೀಡುತ್ತೆ. ಹಳೆಯ ಕಾಂಗ್ರೆಸ್ ಚಿಹ್ನೆ, ಬಿಜೆಪಿಯ ಗೋರಕ್ಷಣೆ ಇವೆಲ್ಲ ಉಲ್ಲೇಖಿಸಿ ಎರಡೂ ಪಕ್ಷಗಳು ಬರೀ ಸಾಂಕೇತಿಕತೆ ಬಿಟ್ಟು ನಿಜವಾದ ಕೆಲಸ ಮಾಡಬೇಕು ಅಂತ ಹೇಳಿದ ಹಾಗಿದೆ. ಹೌದು, ಕೇವಲ ಭಾವನಾತ್ಮಕ ವಿಷಯಗಳಲ್ಲ, ನಿಜವಾದ ಆದ್ಯತೆ ನಂದಿ ಕೃಷಿಗೆ ಸಿಗಬೇಕು ಅನ್ನೋದು ಮೂಲದ ಆಶಯ. ಮತ್ತೆ ಜಾಗೃತಿ ಮೂಡಿಸೋದು ಕೂಡ ಮುಖ್ಯ ಅಲ್ವಾ? ಖಂಡಿತ. ನಂದಿ ಕೂಗು ಅನ್ನೋ ಈ ಪುಸ್ತಕದ ಹೆಸರೇ ಅದನ್ನು ಸೂಚಿಸುತ್ತೆ. ಈ ಸಮಸ್ಯೆ ಬಗ್ಗೆ ಜನರಲ್ಲಿ, ರೈತರಲ್ಲಿ, ಯುವಕರಲ್ಲಿ, ಸರ್ಕಾರದಲ್ಲಿ ಅರಿವು ಮೂಡಿಸಬೇಕು. ನಂದಿ ಯಾತ್ರೆ ಅಂತಹ ಕಾರ್ಯಕ್ರಮಗಳು ನಡೀಬೇಕು ಅಂತ ಮೂಲೆ ಹೇಳುತ್ತೆ. ಒಟ್ಟಿನಲ್ಲಿ ಇಂದಿನ ಚರ್ಚೆಯಿಂದ ನಂದಿ ಕೃಷಿ ಅಂದ್ರೆ ಬರೀ ಹಳೆಯ ಪದ್ಧತಿ ಅಲ್ಲ, ಅದು ನಮ್ಮ ಪರಿಸರ, ಸಮಾಜ, ಸಂಸ್ಕೃತಿ ಎಲ್ಲದರ ಜೊತೆ ಹೇಗೆ ಬೆರೆತಿದೆ ಅನ್ನೋದು ಸ್ಪಷ್ಟವಾಯಿತು. ಹೌದು. ಇದನ್ನೆಲ್ಲ ಕೇಳಿದ್ಮೇಲೆ ಒಂದು ಮುಖ್ಯವಾದ ಪ್ರಶ್ನೆ ಹೇಳುತ್ತೆ ನೋಡಿ. ಏನು? ಇವತ್ತಿನ ನಮ್ಮ ವೈಜ್ಞಾನಿಕ ತಿಳುವಳಿಕೆಯ ಬೆಳಕಿನಲ್ಲಿ ನಂದಿ ಕೃಷಿಯಂತಹ ನಮ್ಮ ಸಾಂಪ್ರದಾಯಿಕ ಸುಸ್ಥಿರ ಪದ್ಧತಿಗಳನ್ನ ನಾವು ಇನ್ನೊಮ್ಮೆ ಗಂಭೀರವಾಗಿ ನೋಡಬೇಕಾದ ಅಗತ್ಯ ಇದೆಯಾ? ಇದು ನಮ್ಮ ಕೃಷಿ, ಪರಿಸರ, ಸಮಾಜದ ಆರೋಗ್ಯವನ್ನಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿಯ ಭವಿಷ್ಯವನ್ನ ಕೊಡೋದನ್ಕೊಂಡಿದ್ದೇವೆ ಎಂಬುದನ್ನು ನಿರ್ಧರಿಸಲಿಕ್ಕೂ ಇದು ಸಹಾಯ ಮಾಡಬಹುದಾ? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.